ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇದು MTR ಗುಲಾಬ್ ಜಾಮೂನು 200 ಗ್ರಾಮ್ ಇದೆ. ನೋಡಿ, ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ನೋಡಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಜಾಸ್ತಿ ಹಾಕ್ಬಾರ್ದು, ತೆಳುವಾಗ್ಬಿಡುತ್ತೆ. ನೋಡಿಕೊಂಡು ಒಂದು ಸ್ವಲ್ಪನೇ ಹಾಕ್ಕೊಂಡು ಈ ಥರ ನಮ್ಗೆ ಉಂಡೆ ಬರೋ ಅದಕ್ಕೆ ಕಲಿಸ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಂಚೂರು ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಅದಕ್ಕೆ ಬರಬೇಕು. ನಮ್ಮ ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು ಕೈಗೆ. ಆ ಎದ ಇದ್ದರೆ ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ನಾದ್ಬಿಟ್ಟು ಪಕ್ಕಕ್ಕೆ ಇಡಬೇಕು, ಒಂದು ತಟ್ಟೆ ಮುಚ್ಚಿ. ನೋಡಿ, ಈಗ ಪಾಕ ಮಾಡ್ಕೊಳ್ಳೋಣ. ಪಾಕಕ್ಕೆ ಇಲ್ಲಿ ನಾನು 2.5 ಲೋಟ ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕೆ ಡಬಲ್ ಅಷ್ಟು ನೀರು ನೋಡಿ ಹಾಕ್ಕೊಳ್ಬೋದು. ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಸಕ್ಕರೆ. ನಾನಿಲ್ಲಿ 2.5 ಲೋಟ ಹಾಕಿದ್ದೀನಿ, ಚಿಕ್ಕ ಲೋಟದಲ್ಲಿ. ಎರಡೂವರೆ ಲೋಟ ಸಕ್ಕರೆ ಅಂದರೆ 4 ಲೋಟ ಅಷ್ಟು ನೀರು ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂಚೂರು ಲೈಟಾಗಿ ಒಂದೇಳೆ ಥರ ಪಾಕ ಥರ ಬರಬೇಕು. ನೋಡಿ, ಅದಕ್ಕೆ ಒಂಚೂರು ಏಲಕ್ಕಿ ಸೇರಿಸ್ತಾ ಇದ್ದೀನಿ, ಏಲಕ್ಕಿ ಪೌಡ್ರು. ನೋಡಿ, ಆಗಿದೆ ಈಗ. ನೋಡಿ, ಇದು ನೆಂದಿದೆ. ಉಂಡೆ ಮಾಡ್ಕೊಳ್ಳೋಣ. ಸಣ್ಣ ಸಣ್ಣ ಉಂಡೆಗಳನ್ನು ಕೈಗೊಂಚೂರು ಎಣ್ಣೆ ಸವರ್ಕೊಳ್ಬೇಕು. ಅದು ಒಡ್ಕೊಂಡಂಗೆ ಇರಬಾರ್ದು. ಉಂಡೆ ಮಾಡಬೇಕಾದ್ರೆ ನೈಸಾಗಿ ಬರಬೇಕು. ಆವಾಗ ಜಾಮೂನು ನೈಸಾಗಿರುತ್ತೆ, ಒಡ್ಕೊಂಡಂಗಿರಲ್ಲ ಮೇಲೆ. ನೋಡಿ, ಈ ಥರ ಕೈಗೊಂಚೂರು ಎಣ್ಣೆ ಸವರ್ಕೊಂಡು ನೋಡಿ, ಈ ಥರ ಮಾಡಿಕೊಂಡು ಈ ಥರ ನೈಸು ಶೇಪ್ ಬರೋವರೆಗೂ ಈ ಥರ ರೌಂಡ್ ಮಾಡ್ಕೊಳ್ಬೇಕು. ನೋಡಿ, ನೋಡಿ ಆಗಿದೆ. ನೋಡಿ, ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ನೋಡಿ, ಎಣ್ಣೆ ಕಾದಿದೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಾಮೂನ್ ಅದರಲ್ಲಿ ಹಾಕ್ಕೊಳ್ಬೇಕು. ಉರಿ ಜಾಸ್ತಿ ಇರಬಾರ್ದು, ಮೇಲೆ ಎಲ್ಲ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರಲ್ಲ. ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿ ಇಟ್ಟರೆ ಹದವಾಗಿ ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಎಲ್ಲ ಉಂಡೆ ಮಾಡಿರೋಂಥ ಜಾಮೂನ್ನ ಎಲ್ಲ ಎಣ್ಣೆಲಿ ಬಿಟ್ಕೊಳ್ಬೇಕು. ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಗೆಲ್ಲ. ಈಸಿಯಾಗೆ ಮಾಡ್ಕೊಳ್ಬೋದು. ನೋಡಿ, ಈ ಥರ ಕೈ ಆಡ್ತಾ ಇರಬೇಕು. ಎಲ್ಲ ಮಿಕ್ಸ್ ಮಾಡಿದ್ರೆ ಹದವಾಗಿ ಎಲ್ಲ ಸೈಡೂ ನೀಟಾಗಿ ಬೇಯುತ್ತೆ. ನೋಡಿ, ಆಗಿದೆ ಈಗ. ಕಲರ್ ಚೇಂಜ್ ಆಗಿರೋದೆಲ್ಲ
ತಗೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಟೆ ಮಾಡಬೇಕು, ಸ್ವಲ್ಪ ನಿಧಾನ ಆಗುತ್ತೆ, ಅದು ಚೆನ್ನಾಗಿ ಆಗುತ್ತೆ. ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು. ಜಾಮೂನು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ಬೇಗ ಮಾಡಿದ್ರೆ ಉರಿ ಜಾಸ್ತಿಗೆ ಒಳಗಡೆ ಎಲ್ಲ ಆಗಿರಲ್ಲ, ಹಸಿ ಹಸಿ ಥರನೇ ಇರುತ್ತೆ. ನೋಡಿ ಈ ಥರ ಕಲರ್ ಬಂದ್ರೇ ತುಂಬ ರುಚಿ ಇರುತ್ತೆ, ಸಾಫ್ಟಾಗೂ ಬರುತ್ತೆ. ನೋಡಿ ತೆಗೆಯೋಣ ಈಗ. ನೋಡಿ ಪಾಕ ಆಗಿದೆ. ಈಗ ಕರ್ದಿರೋಂಥ ಜಾಮೂನು ಪಾಕನೂ ತಣ್ಣಗಾಗಿದೆ. ಜಾಮೂನು ತಣ್ಣಗಾಗಿದೆ, ಬಿಸಿ ಹಾಕ್ಬಾರ್ದು, ಎಲ್ಲ ಒಂಥರ ಮೆತ್ಕೊಳಂಗೆ ಆಗ್ಬಿಡುತ್ತೆ. ಆರಿದ್ಮೇಲೆ ಈ ಥರ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗೆಲ್ಲ ಆ ಪಾಕ ಎಲ್ಲ ಹೀರ್ಕೊಂಡು ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ.